ಅಧ್ಯಾಯ 10. ಅಭಿರಾಮ್ರವರ ಹುಟ್ಟಿದ ಸ್ಥಳ ಮೈಸೂರು. ತಂದೆ ತಾಯಿ ಸಂಪ್ರದಾಯ ಕುಟುಂಬಸ್ಥರು. ಮಗನನ್ನು ಬಹಳ ಪ್ರೀತಿಯಿಂದ ಸಾಕಿದ್ದರು. 3-4 ವರ್ಷದ ನಂತರ ಹುಟ್ಟಿದ ಮಗಳೇ ವಸುಂಧರ. ಇಬ್ಬರನ್ನು ಒಳ್ಳೆಯ ಸಂಸ್ಕಾರವಂತರನ್ನಾಗಿ ಬೆಳೆಸಿ ಇಬ್ಬರಿಗೂ ಪದವಿ ಮಾಡಿಸಿದ್ದರು. ವಸುಂಧರಾಗೆ ಪದವಿ ಮುಗಿಸಿದ ಕೂಡಲೇ ಮದುವೆ ಮಾಡಿ ಮುಗಿಸಿದರು. ಅಭಿರಾಮ್ರವರು ಪದವಿ ಮುಗಿಸಿ ಉನ್ನತ ವ್ಯಾಸಂಗ ಮುಗಿಸುವ ವೇಳೆಯಲ್ಲಿ ಕೊನೆಯ ವರ್ಷದಲ್ಲಿ ಪರಿಚಯವಾದ ಹುಡುಗಿಯ ಆರತಿ. ಮಧ್ಯಮ ವರ್ಗದ ಮನೆತನದ ಹುಡುಗಿ. ಅಪ್ಪ ವ್ಯವಸಾಯ, ತಾಯಿ ಹೌಸ್ ವೈಫ್ ಆಗಿದ್ದರು. ಮಗಳನ್ನು ತುಂಬ ಮುದ್ದಾಗಿ ಬೆಳೆಸಿದ್ದರು. ತಂದೆ ಗಿರಿಗೌಡರು, ಹೆಂಡತಿ ಯಮುನಾ. ತುಂಬ ಶಿಸ್ತಿನ ಮನುಷ್ಯ. ಊರಿನಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದ್ದರು. 6 ಜನ ಅಣ್ಣ ತಮ್ಮಂದಿರಲ್ಲಿ ಗಿರಿಗೌಡರು ಒಬ್ಬರು. 6 ಜನರಲ್ಲಿ ಹೆಚ್ಚಾಗಿ ಓದಿಕೊಂಡಿದ್ದವರು ಇವರೇ. ಹಾಗಾಗಿ ಮಗಳು ಚೆನ್ನಾಗಿ ಓದಬೇಕೆಂಬ ಆಸೆಯಿಂದ ಮೈಸೂರಿನಲ್ಲಿ ಓದಿಸುವುದಕ್ಕಾಗಿ ಅಲ್ಲಿ ಸೇರಿಸಿದ್ದರು. ಪಿಜಿಯಲ್ಲಿ ಇದ್ದುಕೊಂಡೇ ಪದವಿ ಮುಗಿಸುವ ಕೊನೆಯ ವರ್ಷದಲ್ಲಿ ಅಭಿರಾಮ್ರವರಿಗೆ ಆರತಿ ಪರಿಚಯವಾಗುತ್ತದೆ. ಪರಿಚಯ ಸ್ನೇಹವಾಗಿ, ಸ್ನೇಹ ಪ್ರೀತಿಯಾಗಿ ಇಬ್ಬರೂ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಹತ್ತಿರವಾಗುತ್ತಿದ್ದರು. ಮನೆಯಲ್ಲಿ ಇಬ್ಬರಿಗೂ ತಮ್ಮ ಮದುವೆ ವಿಷಯ ಮಾತನಾಡಲು ಅಸಹಾಯಕರಾಗಿದ್ದರು. ಅಭಿರಾಮ್ರವರು ಅಪ್ಪ ಅಮ್ಮ ಮಗ ಒಳ್ಳೆಯ ಕೆಲಸಕ್ಕೆ ಸೇರಿ ದೊಡ್ಡ ವ್ಯಕ್ತಿಯಾಗಬೇಕೆಂಬ ಕನಸು ಕಟ್ಟಿಕೊಂಡಿದ್ದರು. ಹೀಗಿರುವಾಗ ಹೇಗೆ ಮಾತನಾಡಿಯಾನೋ ಇತ್ತ ಆರತಿ ಕೂಡ ಹೆಚ್ಚು ವಿದ್ಯಾಭ್ಯಾಸ ಮಾಡಿಸಬೇಕೆಂಬ ಹಠ ತೊಟ್ಟವರು ಅಪ್ಪ. ಅದು ಅಲ್ಲದೆ ತಂದೆ ಕೋಪಿಷ್ಟ. ಹೇಗೆ ಹೇಳಿಯಾಳು? ಇವರಿಬ್ಬರು ಹಾಗಾಗಿ ಅಭಿರಾಮ್ ಸ್ನೇಹಿತರಾದ ನಂದಕುಮಾರ್ ಮನೆಗೆ ಹೋಗುವುದು, ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡು ಏನು ಮಾಡುವುದೆಂದು ತೋಚದೆ ನಂದಕುಮಾರ್ ಬಳಿ ಹೇಳಿದಾಗ, ಏನು ಮಾಡೋದು, ಮನೆಯಲ್ಲಿ ವಿಷಯ ತಿಳಿಸಿಬಿಡಿ. ಇಲ್ಲ ಕಣೋ, ಆಗಲ್ಲ, ಒಂದು ಕೆಲಸ ಮಾಡಿ, ಇಬ್ಬರೂ ಸ್ವಲ್ಪ ದಿವಸ ಸುಮ್ಮನಿರಿ. ಒಳ್ಳೆ ದಿವಸ ನೋಡಿ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡು ಬಿಡಿ. ಆಮೇಲೆ ನಿನಗೆ ಒಂದು ಕೆಲಸ ಸಿಕ್ಕ ಮೇಲೆ ವಿಷಯ ತಿಳಿಸಿದರಾಯಿತು. ನಂದಕುಮಾರ್ ಹೇಳಿದ ಮಾತು ಆ ಕ್ಷಣಕ್ಕೆ ಒಳ್ಳೆಯದೆನಿಸಿತು. ಯಾರಿಗೆ ಗೊತ್ತು, ಮುಂದಿನ ತಿರುವು ಬಹಳ ಭಯಾನಕವಾಗಿರುತ್ತದೆ ಎಂದು. ಈ ಘಟನೆ ಎಲ್ಲಿ ಹೋಗಿ ಎಲ್ಲಿ ಮುಟ್ಟುತ್ತದೆ ಎಂಬ ಗಮನ ಯಾರಿಗೂ ಇರಲಿಲ್ಲ. ಆ ದಿನ ಆರತಿ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ಅಮ್ಮನ 1-2 ಸೀರೆಗಳನ್ನು ಬ್ಯಾಗ್ಗೆ ಹಾಕಿಕೊಂಡು ಅಲ್ಲಿಂದ ಮನೆ ಬಿಟ್ಟು ನಂದಕುಮಾರ್ ಮನೆಗೆ ಬರುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ಅಭಿರಾಮ್ ಇವಳನ್ನೇ ಎದುರು ನೋಡುತ್ತಿದ್ದಂತೆ 3 ಜನರು ಅಲ್ಲೇ ಹತ್ತಿರದಲ್ಲಿದ್ದ ಮಾರುತಿ ಮಂದಿರದಲ್ಲಿ ಒಬ್ಬರಿಗೊಬ್ಬರು ಹಾರ ಬದಲಾಯಿಸಿಕೊಂಡು ಸತಿಪತಿಗಳಾಗುತ್ತಾರೆ. ದೇವಸ್ಥಾನದ ಪುರೋಹಿತ ನಂದಕುಮಾರ್ ಇಬ್ಬರನ್ನು ಬಿಟ್ಟರೆ ಇವರ ವಿಷಯ ಯಾರಿಗೂ ಗೊತ್ತಾಗುವುದಿಲ್ಲ, ಗೊತ್ತಾಗಲು ಸಾಧ್ಯವೂ ಇರಲಿಲ್ಲ. ಆರತಿ ಆ ದಿನ ರಾತ್ರಿ ತಂದೆ ಇಬ್ಬರಿಗೂ ಸ್ನೇಹಿತೆಯ ಮನೆಯಲ್ಲಿ ಉಳಿದುಕೊಳ್ಳುವುದಾಗಿ ತಿಳಿಸಿ ಬಂದಿದ್ದಳು. ಮಗಳು ಹೆಚ್ಚಾಗಿ ಪಿಜಿಯಲ್ಲಿ ಇರುತ್ತಿದ್ದರಿಂದ ಹೆಚ್ಚಾಗಿ ತಲೆಕೆಡಿಸಿಕೊಳ್ಳಲಿಲ್ಲ. ಮಗಳ ಮೇಲೆ ಅಪಾರವಾದ ನಂಬಿಕೆ. ಅವರಿಗೇನು ಗೊತ್ತು, ಮಗಳು ದೊಡ್ಡ ಸಾಹಸವಾದ ಕೆಲಸ ಮಾಡುತ್ತಿದ್ದಾಳೆಂದು. ಇದ್ಯಾವುದರ ಅರಿವೇ ಅವರಿಗಿರಲಿಲ್ಲ. ಅಭಿರಾಮ್ ಒಂದು ಕಡೆ ಭಯ, ಒಂದು ಕಡೆ ಸಂತೋಷ. ನಾನು ತಂದೆ ತಾಯಿಗೆ ಮೋಸ ಮಾಡ್ತಿದ್ದೀನಾ? ಇರಲಿ, ಮುಂದೆ ಹೇಳಿದರಾಯಿತು. ಸದ್ಯಕ್ಕೆ ಆರತಿಗೆ ನಾನೇ ಸಮಾಧಾನ ಮಾಡಬೇಕು. ಎಲ್ಲೋ ಯೋಚನೆ ಮಾಡುತ್ತಾ ಕುಳಿತಿದ್ದ ಆರತಿ ಬಳಿ ಬಂದು, ಏನು ಯೋಚಿಸುತ್ತಿದ್ದೀಯಾ ಎಂದ ಕೂಡಲೇ ಒಂದೇ ಸಮನೆ ಹರಿಯುತ್ತಿದ್ದ ಕಣ್ಣೀರ ಧಾರೆಯನ್ನು ನೋಡಿ ಅಭಿರಾಮ್ ಮನಸ್ಸು ಬೆಚ್ಚಿದಂತಾಯಿತು. ಏನಾಯಿತು ಆರತಿ? ನಾನೇನಾದರೂ ತಪ್ಪು ಮಾಡಿದೆನಾ? ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳಿ ಅವಳನ್ನು ಅಪ್ಪಿಕೊಂಡು ಕಣ್ಣೀರು ತೊಡೆದು ಸಂತೈಸಿದನು. ಪ್ರೇಮಸಾಗರದಲ್ಲಿ ಮೈಮರೆತು ಒಂದಾದರು. ಆರತಿ ತನ್ನನ್ನು ಅಭಿರಾಮ್ಗೆ ಅರ್ಪಿಸಿಕೊಂಡಳು. ಈ ಸುಳಿವು ಆರತಿ ತಂದೆ ತಾಯಿಗೆ ತಮ್ಮ ಬೆನ್ನ ಹಿಂದೆ ಏನು ನಡೆಯುತ್ತಿದೆ ಎಂಬ ಅರಿವೇ ಇರಲಿಲ್ಲ. ಆರತಿ ಮನೆಗೆ ಬಂದಾಗ ಅಂದು ಸಂಜೆ 5 ಗಂಟೆ ಆಗಿತ್ತು. ಹೇಗಿತ್ತು ಫ್ರೆಂಡ್ಸ್ ಮನೆ ಫಂಕ್ಷನ್? ಯಾಕೆ ಈ ದಿನವೂ ತಡವಾಗಿ ಬಂದೆ ಎನ್ನುತ್ತಿದ್ದಂತೆ ಅಮ್ಮನ ಕಣ್ಣು ತಪ್ಪಿಸಿ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಕನ್ನಡಿಯ ಮುಂದೆ ನಿಂತಳು. ತನ್ನನ್ನು ತಾನು ನೋಡಿಕೊಂಡಾಗಲೇ ತಿಳಿಯಿತು ಮುಖದಲ್ಲಿದ್ದ ಬದಲಾವಣೆ. ಕೆಂಪೇರಿದ ಮುಖ, ಜೇನು ಹೀರಿದಂತಹ ತುಟಿಗಳು. ಅಯ್ಯೋ, ಅಮ್ಮ ಏನಾದರೂ ನನ್ನನ್ನು ನೋಡಿದಿದ್ದರೆ ಏನು ಗತಿ? ದೇವಸ್ಥಾನದಲ್ಲಿ ಕಟ್ಟಿಸಿಕೊಂಡಿದ್ದ ಅರಿಶಿನದ ಮಂಗಳಸೂತ್ರ ದೇವರೇ, ಏನಾಗಿ ಬಿಡುತ್ತಿತ್ತು? ಮಾಂಗಲ್ಯವನ್ನು ಕಾಣಿಸದಂತೆ ಆರತಿ ಬಚ್ಚಿಟ್ಟುಕೊಂಡಳು. ಆರತಿ, ಬಾರೆ ಕಾಫಿ ತಗೋ, ಬೇಗ ಅಡುಗೆ ಮಾಡ್ತೀನಿ, ಊಟ ಮಾಡಿದೆಯಂತೆ ಎಂದು ಹೇಳಿ ಕಾಫಿ ತಂದಿದ್ದರು. ಅಕಸ್ಮಾತ್ತಾಗಿ ಮಗಳ ಕಡೆ ನೋಡಿದರು.
ಏನೋ ಬದಲಾವಣೆ, ಆದರೆ ಮನಸ್ಸಿನ ಆಳಕ್ಕೆ ಹೋಗಲಿಲ್ಲ. ಬೆಳಗ್ಗೆ ಆರತಿ ಟವಲ್ ಹಿಡಿದು ಸ್ನಾನಕ್ಕೆ ಹೊರಟಳು. ಸ್ನಾನ ಮುಗಿಸಿ ಹೊರಗೆ ಬಂದಾಗ ಅವಳ ಮಂಗಲಸೂತ್ರದ ಬಗ್ಗೆ ಗಮನ ಹರಿಸಲಿಲ್ಲ. ಆ ಮನೆ ಕೆಲಸಕ್ಕೆಂದು ಬರುತ್ತಿದ್ದ ಕಮಲ ಇವಳನ್ನು ಗಮನಿಸಿ ದಂಗು ಬಡಿದಳು. ಕಮಲ ನೋಡಿದ್ದು ಆರತಿಗೆ ತಿಳಿಯಲಿಲ್ಲ. ಕಮಲ ಒಂದೇ ಉಸಿರಿಗೆ ಏದುಸಿರು ಬಿಡುತ್ತಾ ಬಂದದ್ದು ನೋಡಿ, ಏನಾಯಿತು? ಯಾಕೆ ಹೀಗೆ ಓಡಿ ಬಂದೆ? ಅಮ್ಮವರೇ ಏನು ಹೇಳು? ಆರತಿ ಅಮ್ಮನವರು. ಏನಾಯಿತು ಆರತಿಗೆ? ಅಲ್ಲ ಆರತಿ, ಅಮ್ಮವರ ಕತ್ತಿನಲ್ಲಿ ಮಂಗಳಸೂತ್ರ ನೋಡಿದೆ ಎಂದಳು. ಜ್ಞಾನ ಇದೆಯಾ? ಏನು ಹೇಳುತ್ತಿದ್ದೀಯಾ? ಅಲ್ಲೇ ಇದ್ದ ಗಿರಿಗೌಡರು ಗುಡುಗಿದರು. ಹೌದು ಸ್ವಾಮಿ, ನಾನೇ ಕಣ್ಣಾರ ನೋಡಿದೆ. ಒಂದು ಕ್ಷಣ ಗೌಡರಿಗೆ ಕುಸಿಯುವಂತಾಯಿತು. ಧ್ವನಿ ಏರಿಸಿ, ತಕ್ಷಣ ನಿನ್ನ ಮಗಳನ್ನು ಕರೀತೀಯೋ ಹೇಗೆ ಅನ್ನುತ್ತಿದ್ದ ಹಾಗೆ ಯಮುನ ಮಗಳನ್ನು ಕರೆತಂದರು. ತಂದೆ ಕೋಪ ಮಾಡಿಕೊಂಡಿದ್ದನ್ನು ನೋಡಿ ಏನೋ ಆಗಬಾರದ್ದೇ ಆಗಿದೆ, ಏನಿರಬಹುದು ಅಪ್ಪ ಅಂದ ಕೂಡಲೇ, ಮುಚ್ಚು ಬಾಯಿ, ಎಷ್ಟು ದಿವಸದಿಂದ ಹೀಗೆ ಮಾಡಲು ಕಾಯುತ್ತಿದ್ದೆ? ನಮ್ಮ ಮರ್ಯಾದೆ ಕಳೆಯಬೇಕೆಂದುಕೊಂಡಿದ್ದೀಯಾ ಏನು? ಸ್ವಲ್ಪ ಸುಮ್ಮನಿರಿ, ನಾನೇ ಎಲ್ಲ ವಿಚಾರಿಸುತ್ತೇನೆ ಎಂದು ಹೇಳಿ ಯಮನ ಮಗಳನ್ನು ಒಳಗಡೆ ಕರೆದುಕೊಂಡು ಹೋದರು. ಮಗಳು ಧೈರ್ಯವಾಗಿ ಅಭಿರಾಮಣಿಯ ವಿಚಾರ ಎಲ್ಲವನ್ನು ವಿವರವಾಗಿ ತಿಳಿಸಿದಳು. ನಾವೇನು ಸೊತ್ತು ಹೋಗಿದ್ವೇನೇ? ಯಾಕೆ ಹೇಳಲಿಲ್ಲ? ನಿಮ್ಮ ಅಪ್ಪ ನಿನ್ನ ಮೇಲೆ ಬಹಳ ಆಸೆ ಇಟ್ಟುಕೊಂಡಿದ್ದರು. ಎಂಥ ಕೆಲಸ ಮಾಡಿದೆ? ಯಮುನ ಕಣ್ಣೊರೆಸಿಕೊಳ್ಳುತ್ತಾ ಗೌಡರಿಗೆ ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸಿದರು. ಗೌಡರು ತಲೆಯ ಮೇಲೆ ಕೈಯೊತ್ತು ಕುಳಿತರು. ತಕ್ಷಣ ಕಾರ್ಯೋನ್ಮುಖರಾದರು. ತಕ್ಷಣವೇ ತಮ್ಮ ಸ್ನೇಹಿತರಿಗೆ ದೂರವಾಣಿ ಮೂಲಕ ತಕ್ಷಣವೇ ಬರುತ್ತೇನೆಂದು ವಿಷಯ ತಿಳಿಸಿದರು. ಊರಿನಲ್ಲಿ ಆರತಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಸ್ನೇಹಿತರ ಮನೆಗೆ ಬಿಡುತ್ತಿದ್ದೇನೆಂದು ಹೇಳಿ ಆರತಿಯನ್ನು ಬೆಳಗಿನ ಜಾವವೇ ಕರೆದುಕೊಂಡು ಹೊರಟರು. ಕಮಲಾಳಿಗೆ, ಹೇಳು, ಈ ವಿಷಯ ಯಾರಿಗೂ ಹೇಳೋದು ಬೇಡ, ಅವಳಿಗೆ ಏನಾದರೂ ಒಂದಿಷ್ಟು ಹಣ ಕೊಟ್ಟು ಕಳುಹಿಸು ಎಂದು ಹೇಳುವುದನ್ನು ಮರೆಯಲಿಲ್ಲ. ಮಗಳು ಏಕೆ ಹೀಗೆ ಮಾಡಿದಳು ಅನ್ನುವುದು ಒಂದು ಕಡೆ ಆದರೆ, ಮಗಳು ನಮ್ಮನ್ನು ಬಿಟ್ಟು ದೂರ ಹೋಗುತ್ತಿದ್ದಾಳೆ ಅನ್ನುವ ಕೊರಗು ಒಂದು ಕಡೆ. ಮರ್ಯಾದೆಗಾಗಿ ಯಮುನ ಅಂಜಿ ಸುಮ್ಮನಾದಳು. ಅಧ್ಯಾಯ 11. ಗಿರಿಗೌಡರು ತಮ್ಮ ಆಪ್ತ ಸ್ನೇಹಿತ ಅನ್ನುವುದಕ್ಕಿಂತ ಜೀವಕ್ಕೆ ಜೀವದಂತಿದ್ದ ಗೆಳೆಯರು ಕುಮಾರ್. ಪದವಿಯನ್ನು ಮುಗಿಸಿ ಅವರ ಜೀವನದ ಏಕೈಕ ಗುರಿಯೆಂದರೆ ಸೈನ್ಯದಲ್ಲಿ ಕೆಲಸ ಮಾಡಬೇಕೆಂಬುದು. ಅವರ ಆಸೆಯಂತೆ ಸೈನ್ಯಕ್ಕೆ ಸೇರಿ ಅಲ್ಲಿಂದ ನಿವೃತ್ತಿ ಪಡೆದು ಸೂರತ್ನಲ್ಲಿ ನೆಲೆಸಿದ್ದರು. ಅವರ ಹೆಂಡತಿ ಕೆಲವು ವರ್ಷದ ಹಿಂದೆ ತೀರಿಕೊಂಡಿದ್ದರು. ಸೂರತ್ನಲ್ಲಿ ಸ್ನೇಹಿತನ ಮನೆಗೆ ಕರೆದುಕೊಂಡು ಬಂದರು. ರೈಲಿನಲ್ಲಿ ಇಡೀ ರಾತ್ರಿ ದಣಿದು ಬಂದಿದ್ದರು. ಆರತಿಗೆ ಅಭಿರಾಮ್ದೇ ಚಿಂತೆ. ಒಂದು ಮಾತು ಹೇಳದೆಯೇ ಬಂದು ಬಿಟ್ಟನಲ್ಲ, ಏನು ಮಾಡುವುದು? ತಂದೆಯ ಮಾತಿಗೆ ಎದುರಾಡದೆ ಹೊರಟು ಬಂದಿದ್ದಳು. ಹಾಗೊಮ್ಮೆ ಹೀಗೊಮ್ಮೆ ಸ್ನೇಹಿತನನ್ನು ನೋಡಲು ಗೌಡರು ಬರುತ್ತಿದ್ದರು. ಹಾಗಾಗಿ ನೇರ ಸ್ನೇಹಿತನ ಮನೆಗೆ ಬಂದಿದ್ದರು. ಬಾಗಿಲ ಬಳಿ ಬಂದು ಬೆಲ್ ಮಾಡಿದರು. ಒಳಗಿನಿಂದ ಬಂದು ಬಾಗಿಲು ತೆರೆದು ನೋಡಿದರು. ವಯಸ್ಸು 50 ದಾಟಿರಬಹುದು. ಬನ್ನಿ, ಯಾರು ಬೇಕಾಗಿತ್ತು? ಆ ವ್ಯಕ್ತಿಯವರನ್ನು ಗುರುತಿಸಿ ಒಳಗೆ ಕರೆದರು. ಬನ್ನಿ, ಸಾಹೇಬರು ತೋಟಕ್ಕೆ ಹೋಗಿದ್ದಾರೆ ಎಂದರು. ರಾಮ್ಲಾಲ್ ಇವರು ಸುಮಾರು ವರ್ಷಗಳಿಂದ ಕುಮಾರ್ ಯೋಗಕ್ಷೇಮ ನೋಡಿಕೊಳ್ಳುತ್ತಾ ಇಲ್ಲಿಯೇ ಉಳಿದುಕೊಂಡಿದ್ದರು. ಹೇಗಿದ್ದೀರಾ ರಾಮ್ಲಾಲ್? ನನ್ನ ಗುರುತು ಸಿಗಲಿಲ್ಲವೇನೋ? ಇಲ್ಲ, ಇತ್ತೀಚೆಗೆ ನೀವು ಬಂದು ಸುಮಾರು ವರ್ಷಗಳೇ ಆಯಿತು ಸಾಬ್, ಹಾಗಾಗಿ ನಾನು ಗುರುತಿಸಲಿಲ್ಲ. ಅಡಿಗೆ ಮನೆಗೆ ಹೋಗಿ ಅಪ್ಪ ಮಗಳಿಗೆ ಕಾಫಿ ತಂದಿದ್ದರು ರಾಮ್ಲಾಲ್. ಸ್ವಲ್ಪ ರೆಸ್ಟ್ ಮಾಡಿ, ಸಾಹೇಬರು ತೋಟದಿಂದ ಬರುವ ಸಮಯ. ಹೇಗಿದ್ದರೂ ತಿಂಡಿ ರೆಡಿ ಮಾಡಬೇಕು, ಒಟ್ಟಿಗೆ ತಿಂಡಿ ತಿನ್ನುವಿರಂತೆ. ಸ್ನಾನ ಮುಗಿಸಿಬಿಡಿ ಎಂದರು. ಅಪ್ಪ ಮಗಳು ಇಬ್ಬರು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಕುಮಾರ್ ಕೋವಿ ಹಿಡಿದು ಕೋಟು, ಮೊಣಕಾಲಿನವರೆಗೆ ಪ್ಯಾಂಟ್, ಪಂಪ್ ಶೂ ಧರಿಸಿದ್ದರು. ಬೇಟೆಯಾಡಲು ಹೋಗಿ ಬಂದವರಂತೆ ಕಾಣುತ್ತಿದ್ದರು. ನೋಡಿದ ಕೂಡಲೇ ಮಿಲಿಟರಿಯವರು, ಸೈನಿಕ ಎಂದು ಗುರುತಿಸಬಹುದಿತ್ತು. ದಪ್ಪವಾದ ಮೀಸೆ. ಇವರನ್ನು ನೋಡಿದ ಕೂಡಲೇ ಸಂತೋಷದಿಂದ ಸ್ನೇಹಿತನನ್ನು ಆಲಂಗಿಸಿಕೊಂಡರು. ಏನೋ ಗಿರಿ, ಇಷ್ಟು ವರ್ಷ ಈ ಸ್ನೇಹಿತನ ನೆನಪೇ ಬರಲಿಲ್ಲವೇನೋ? ಹಾಗೇನಿಲ್ಲ, ನಾನಾದರೋ ಆಗಾಗ್ಗೆ ಬರುತ್ತಿದ್ದೆ. ನೀನು ನಮ್ಮ ಹಳ್ಳಿಯನ್ನೇ ಮರೆತು ಬಿಟ್ಟೆ. ಆಯಿತು, ಬಾ ಕುಳಿತುಕೋ. ಹೋ, ಯಾರದು? ನಿನ್ನನ್ನು ನೋಡುವ ಖುಷಿಯಲ್ಲಿ ಮರೆತಿದ್ದೆ. ನನ್ನ ಮಗಳು ಆರತಿ. ತುಂಬ ಸಂತೋಷ. ಬಾಮ್ಮ ಕುಳಿತುಕೋ. 5 ನಿಮಿಷ ಬಂದೆ, ಸ್ನಾನ ಮುಗಿಸುತ್ತೇನೆ, ಒಟ್ಟಿಗೆ ತಿಂಡಿ ತಿನ್ನೋಣ ಎಂದು ಹೇಳಿ ಸ್ನಾನಕ್ಕೆ ಹೊರಟರು. ಆರತಿಗೆ ತಿಳಿಯಿತು,
ಇವರಿಬ್ಬರು ತುಂಬ ಆತ್ಮೀಯರೇ ಇರಬೇಕು. ಇವರಿಬ್ಬರನ್ನು ನೋಡಿಯೇ ಅರ್ಥ ಮಾಡಿಕೊಂಡಳು. ಮೂವರು ಒಟ್ಟಿಗೆ ತಿಂಡಿಗೆ ಕುಳಿತರು. ರಾಮ್ಲಾಲ್ ಬಿಸಿಯಾದ ಉಪ್ಪಿಟ್ಟು ಕಾಫಿ ತಂದಿಟ್ಟರು. ಹೊಟ್ಟೆ ಹಸಿದಿದ್ದರಿಂದ ಮೂವರು ಹೊಟ್ಟೆ ತುಂಬ ತಿಂದು ಮುಗಿಸಿದರು. ಸ್ವಲ್ಪ ದೂರ ತಿರುಗಾಡಿ ಬರೋಣ ಎಂದು ಹೇಳಿ ಆರತಿಯನ್ನು ಮನೆಯಲ್ಲಿಯೇ ಬಿಟ್ಟು ಹೊರಟರು. ಗಿರಿಗೌಡರು ಸ್ನೇಹಿತನೊಂದಿಗೆ ಎಲ್ಲವನ್ನೂ ಹಂಚಿಕೊಂಡರು. ಸ್ನೇಹಿತನ ಮನಸ್ಸನ್ನು ಅರ್ಥ ಮಾಡಿಕೊಂಡ ಕುಮಾರ್ ಸಮಾಧಾನ ಹೇಳಿ, ಯೋಚಿಸಬೇಡ, ಇನ್ನು ಮುಂದೆ ಆರತಿಯ ಓದಿನ ಜವಾಬ್ದಾರಿ ನನ್ನದು. ನನಗಿನ್ಯಾರಿದ್ದಾರೆ, ಅವಳು ನನ್ನ ಮಗಳೇ ಅಂದ ಕೂಡಲೇ ಸಂತೋಷದಿಂದ ಕುಮಾರ್ನವರನ್ನು ತಬ್ಬಿಕೊಂಡು ಬಿಟ್ಟರು. ಹಾಗಾದರೆ ಈ ದಿನ ರಾತ್ರಿಯೇ ನಾನು ರೈಲಿಗೆ ಹೊರಡುತ್ತೇನೆ ಎಂದರು. ಇಲ್ಲ, ಒಂದೆರಡು ದಿನವಾದರೂ ಇರು, ನನ್ನ ಮನಸ್ಸಿಗೂ ಸಂತೋಷವಾಗತ್ತೆ ಎಂದರು. ಗೌಡರು ತಲೆಯಾಡಿಸಿ ಒಪ್ಪಿಕೊಂಡರು. 2 ದಿವಸ ಹೇಗೋ ಕಳೆಯಿತು. ಮಗಳಿಗೆ ತಿಳಿ ಹೇಳಿ ಆಗಿರುವ ತಪ್ಪು ಆಗಿ ಹೋಗಿದೆ. ನಡೆದುದರ ಬಗ್ಗೆ ಯೋಚಿಸದೆ ಮುಂದೆ ಓದನ್ನು ಮುಂದುವರೆಸು. ನಾನು ಕುಮಾರ್ಗೆ ಎಲ್ಲವನ್ನೂ ಹೇಳಿದ್ದೇನೆ ಎಂದರು. ಆರತಿ ಏನೂ ಮಾತನಾಡಲಿಲ್ಲ. ಒಂದು ವಿಷಯ ಅರ್ಥವಾಯಿತು. ಅಪ್ಪ ಹಳ್ಳಿಯ ಜನರಿಗೆ ಹೆದರಿ ಮರ್ಯಾದೆ ಉಳಿಸಿಕೊಳ್ಳುವ ಸಲುವಾಗಿ ನನ್ನನ್ನು ಇಲ್ಲಿಯೇ ಬಿಡುತ್ತಿದ್ದಾರೆ ಅಂತ ತಿಳಿಯಿತು. ಗೌಡರನ್ನು ಕಳುಹಿಸಿ ಬಂದ ಕುಮಾರ್ ಯಾವುದೋ ಹಳೆಯ ನೆನಪಿನಿಂದ ಹೃದಯ ಭಾರವಾಗಿ ಕಣ್ಣಂಚು ಒದ್ದೆಯಾಯಿತು. ಹಾಗೆಯೇ ತೋಟಕ್ಕೆ ಹೋಗಿ ಬರೋಣ ಎಂದು ಹೇಳಿ ಹೊರಗೆ ಕರೆದೊಯ್ದರು. ಕುಮಾರ್, ಬಾಮ್ಮ ಆರತಿ. ತೋಟದ ಕಡೆ ಸುಮಾರು ದೂರ ನಡೆಯುತ್ತಾ ಹೋಗಿ ಒಂದು ದೊಡ್ಡದಾದ ಮರದ ಕೆಳಗೆ ಬಂಡೆಯ ಮೇಲೆ ಕುಳಿತರು. ನೋಡು ಆರತಿ, ನಿನ್ನ ಅಪ್ಪ ಅಮ್ಮ ನಾನು ಚಿಕ್ಕಂದಿನಿಂದಲೂ ಸ್ನೇಹಿತರು. ನಿನ್ನ ಅಪ್ಪ ತುಂಬ ಶಿಸ್ತಿನ ಮನುಷ್ಯ ಮತ್ತು ಊರಿನಲ್ಲಿ ಒಳ್ಳೆಯ ಹೆಸರು ಮಾಡಿರುವಂತಹವರು. ಹೀಗಿರುವಾಗ ನೀನು ಸ್ವಲ್ಪ ಯೋಚಿಸಬೇಕಿತ್ತು. ದುಡುಕಿಬಿಟ್ಟೆ. ಇರಲಿ, ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬಂತೆ ಆಗಿದ್ದು ಆಗಿ ಹೋಗಿದೆ. ಹೇಳು, ಮುಂದೆ ಏನು ಮಾಡಬೇಕು ಅಂತಿದ್ದೀಯಾ? ಆರತಿಗೆ ಏನನ್ನಿಸುತ್ತೋ ಅಳಲು ಶುರು ಮಾಡಿದಳು. ದುಃಖ ತಡೆಯಲಾಗಲಿಲ್ಲ. ಅಭಿರಾಮ್ ಪ್ರೀತಿಯ ಮಹಾಪೂರದಲ್ಲಿ ಮುಳುಗಿ ಹೋಗಿದ್ದಳು. ಅಭಿರಾಮ್ ಬಿಟ್ಟರೆ ಅವಳಿಗೆ ಬೇರೆ ಪ್ರಪಂಚವೆಲ್ಲ ಶೂನ್ಯವೆನಿಸಿತು. ಸ್ವಲ್ಪ ಹೊತ್ತು ಹತ್ತು ಸುಮ್ಮನಾಗಲಿ ಎಂದು ಬಿಟ್ಟರು. ಆರತಿ ಸಮಾಧಾನ ಮಾಡಿಕೊಂಡು ಎಲ್ಲವನ್ನು ವಿವರವಾಗಿ ತನ್ನ ಪ್ರೇಮ ಕಥೆಯನ್ನು ಹೇಳಿಕೊಂಡಳು. ಪರಿಹಾರ ಹುಡುಕೋಣ ಎಂದು ಹೇಳಿ ಮನೆಯ ಕಡೆ ಹೊರಟರು. ಅಧ್ಯಾಯ 12. ಇತ್ತ ಕಡೆ ಅಭಿರಾಮ್ ಆರತಿಯ ವಿಚಾರವಾಗಿ ಹುಚ್ಚನೇ ಆಗಿಬಿಟ್ಟಿದ್ದ. ಆ ದಿನ ಮನೆಗೆ ಹೋದವಳು ಪತ್ತೆನೇ ಇಲ್ಲ. ಎಲ್ಲಿ ಹೋದಳು? ಫೋನ್ ಇಲ್ಲ. ಅವಳಿಂದ ಯಾವ ಸಮಾಚಾರವೂ ತಿಳಿಯಲಿಲ್ಲ ಎಂದು ಕೊರಗುತ್ತಿದ್ದ. ಅಲ್ಲೇ ಇದ್ದ ನಂದಕುಮಾರ್ಗೆ ಹೇಳಿದರು. ಒಮ್ಮೆ ನನಗೋಸ್ಕರ ಆರತಿ ಮನೆಗೆ ಹೋಗಿ ಸಮಾಚಾರ ಏನು ಎಂಬುದನ್ನು ತಿಳಿದುಕೊಂಡು ಬಾ ಎಂದರು. ನಂದಕುಮಾರ್ ಆರತಿಯ ಮನೆಗೆ ಹೋಗಿ ನಾನು ಅವರ ಸಹಪಾಠಿ ಅನ್ನುತ್ತಿದ್ದ ಹಾಗೆ ಆರತಿಯ ಅಮ್ಮ ಅವಳು ಊರಿನಲ್ಲಿ ಇಲ್ಲ, ಅವಳ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೇರೆ ಕಡೆ ಹೋಗಿದ್ದಾಳೆ. ಆದರೆ ಎಲ್ಲಿ ಏನು ಎಂಬುದು ನನಗೆ ಗೊತ್ತಿಲ್ಲ. ಮತ್ತೆ ಮನೆಯ ಕಡೆ ಬರಬೇಡಿ. ಅವರ ತಂದೆಗೆ ಗೊತ್ತಾದರೆ ಸಿಟ್ಟಾಗುತ್ತಾರೆ. ಕೂಡಲೇ ಹೊರಡಿ ಎಂದು ಹೇಳಿ ಹೊರಟು ಹೋದರು. ಬಂದ ದಾರಿಗೆ ಸುಂಕವಿಲ್ಲದಂತೆ ನಂದಕುಮಾರ್ ಅಲ್ಲಿಂದ ಹೊರಡುತ್ತಾನೆ. ಗೆಳೆಯನ ದಾರಿಯನ್ನೇ ಕಾಯುತ್ತಿದ್ದ ಅಭಿರಾಮ್, ಏನಾಯಿತು? ಆರತಿ ಸಿಕ್ಕಿದಳೆ? ಏನು ಹೇಳಿದಳು? ಹುಷಾರಾಗಿದ್ದಾಳೆಯೇ? ಹೀಗೆ ಒಂದರ ಮೇಲೊಂದರಂತೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿದರು. ಇಲ್ಲ ಮಾರಾಯ, ಸ್ವಲ್ಪ ಸಮಾಧಾನ ಮಾಡಿಕೊ. ಬೇರೆ ವಿಚಾರವೇ ಇದೆ. ಆರತಿಯನ್ನು ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿಗೆ ಕಳುಹಿಸಿದ್ದಾರೆ. ಅವಳು ಮನೆಯಲ್ಲಿಲ್ಲ. ಹಾಗೆಯೇ ಆ ಊರಿನ ಬೇರೆ ಗೆಳತಿಯರನ್ನು ವಿಚಾರಿಸಿದೆ. ಅವರು ಗೊತ್ತಿಲ್ಲವೆಂದು ಹೇಳಿದರು. ಆದರೆ ಯಾವ ಊರಿಗೆ ಹೋದರು ಎಂಬ ಸುಳಿವಿಲ್ಲ. ಗೆಳೆಯ ಹೇಳುತ್ತಿದ್ದ ಹಾಗೆ ಅಭಿರಾಮ್ ತಲೆಯ ಮೇಲೆ ಕೈವತ್ತು ಕುಳಿತರು. ಆಗಿನಿಂದ ಇಲ್ಲಿಯವರೆಗೆ ಅವಳು ಎಂದಾದರೊಂದು ದಿನ ಫೋನ್ ಮಾಡಬಹುದೆಂದು ಕಾಯುತ್ತಾ ಕುಳಿತರು. ಇಲ್ಲಿ ಆರತಿ ವಿಚಾರ ಕೇಳಿದ ಕುಮಾರ್, ನಾನು ಉಷಾಳನ್ನು ಪ್ರೀತಿಸಿಯೇ ಮದುವೆಯಾಗಿತ್ತು. ಆದರೆ ಅವಳು ನನ್ನನ್ನು ಬಿಟ್ಟು ಹೊರಟು ಹೋದಳು. ಮಕ್ಕಳಿಗಾಗಿ ತುಂಬ ಕನಸು ಕಟ್ಟಿದ್ದರು. ಆದರೆ ದೇವರು ಆ ಭಾಗ್ಯವನ್ನು ಕರುಣಿಸಲಿಲ್ಲ. ದೇವರು ನನ್ನನ್ನು ಒಂಟಿಯಾಗಿ ಬಿಟ್ಟು ಅವಳನ್ನು ಕರೆದುಕೊಂಡು ಬಿಟ್ಟ ಎಂದು ನಿಟ್ಟುರಿಸಿಬಿಟ್ಟರು. ಆರತಿ ಅಯ್ಯೋ ಎಂದುಕೊಂಡಳು. ಏನಾದರೂ ಸರಿ, ಆರತಿ ಅವಳ ಪ್ರೀತಿ ಅವಳಿಗೆ ಸಿಗುವಂತೆ ಮಾಡಬೇಕು ಎಂದು ತೀರ್ಮಾನಿಸಿದರು. ಅವಳ ರೂಮಿಗೆ ಬಂದರು. ಆರತಿ, ಬಾಯಲ್ಲಿ ಕುಳಿತುಕೋ ಎಂದು ಪಕ್ಕದಲ್ಲಿ ಕೂರಿಸಿಕೊಂಡರು. ಅವಳು ಇಡೀ ರಾತ್ರಿ ನಿದ್ರಿಸದಂತೆ ಕಾಣಲಿಲ್ಲ. ಆರತಿ, ತೆಗೆದುಕೋ, ನಿನಗಾಗಿ ಫೋನ್ ತಂದಿದ್ದೇನೆ. ಇಂದಿನಿಂದ ನೀನು ಅಭಿರಾಮ್ ಜೊತೆ ಮಾತನಾಡಬಹುದು ಎಂದು ಹೇಳಿ ಅವಳಿಗೆ ಫೋನ್ ಕೊಟ್ಟರು. ಏನನ್ನಿಸುತ್ತೋ ಅವರನ್ನು ತಬ್ಬಿಕೊಂಡು ಥ್ಯಾಂಕ್ಸ್ ಅಂಕಲ್
ಎಂದು ಹೇಳಿ ನಮಸ್ಕರಿಸಿದಳು. ಅವರಿಗೂ ಕಣ್ಣು ತುಂಬಿ ಬಂತು. ಅಳಬೇಡ ಮಗು ಎಂದು ಹೇಳಿ ತೋಟದ ಕಡೆ ಹೊರಟರು. ತಕ್ಷಣವೇ ಆರತಿ ಅಭಿರಾಮ್ಗೆ ಕರೆ ಮಾಡಿದಳು. ಇತ್ತ ಅವಳ ಫೋನ್ಗಾಗಿ ಕಾಯುತ್ತಿದ್ದ ಅಭಿರಾಮ್ ಫೋನ್ ತೆಗೆದುಕೊಂಡು ಹಲೋ ಎಂದ. ಆರತಿ ಆ ಕಡೆಯಿಂದ ನಂಬಲೇ ಆಗಲಿಲ್ಲ. ಹಲೋ ಆರತಿ, ಎಲ್ಲಿ ಹೋದೆ? ನನಗೆ ಒಂದು ಮಾತು ತಿಳಿಸದೆ ನೀನಿಲ್ಲದೆ ನಾನು ಹುಚ್ಚನಾಗಿ ಬಿಟ್ಟಿದ್ದೇನೆ. ನಿನಗೆ ಮನಸ್ಸಾದರೂ ಹೇಗೆ ಬಂತು? ನಾನು ಏನಂದುಕೊಳ್ಳಬೇಕು ಅನ್ನುವಷ್ಟರಲ್ಲಿ ಆರತಿಗೆ ಅಳುವುದನ್ನು ಬಿಟ್ಟು ಮಾತನಾಡಲು ಬಾಯೇ ಬರಲಿಲ್ಲ. ಇಬ್ಬರು ಸುಮಾರು ಹೊತ್ತು ಮಾತನಾಡಿ ನಂತರ ವಿಳಾಸ ತಿಳಿಸಿದಳು. ಕೂಡಲೇ ಅಭಿರಾಮ್ ಅವಳಿದ್ದಲ್ಲಿಗೆ ರೈಲಿನಲ್ಲಿ ಪ್ರಯಾಣ ಮಾಡಿ ಬೆಳಗಿನ ಜಾವವೇ ಬಂದು ತಲುಪಿದರು. ಮನೆಯ ಬಳಿ ಬಂದು ತಲುಪಿದಾಗ ಸರಿಯಾದ ವಿಳಾಸಕ್ಕೆ ಬಂದಿದ್ದೇನೆಯೇ ಎಂದು ಖಾತರಿಪಡಿಸಿಕೊಂಡರು. ಮನೆಯಲ್ಲಿ ಇದ್ದ ಕುಮಾರ್ ಅಭಿರಾಮ್ನನ್ನು ಪರಿಚಯ ಮಾಡಿಕೊಂಡರು. ಬಾಪ ಕುಳಿತುಕೋ, ರಾಮ್ಲಾಲ್ ಕಾಫಿ ತೆಗೆದುಕೊಂಡು ಬನ್ನಿ ಕೂಗಿ ಹೇಳಿದರು. ಸ್ವಲ್ಪ ರೆಸ್ಟ್ ಮಾಡು, ದಣಿದು ಬಂದಿದ್ದೀಯಾ, ಆಮೇಲೆ ಮಾತನಾಡೋಣ ಎಂದು ಹೇಳಿ ಆರತಿಯನ್ನು ಕೂಗಿ ಕರೆದರು. ಆರತಿ ಅಭಿರಾಮ್ನನ್ನು ನೋಡಿ ಅವಳ ಮನಸ್ಸು ನವಿಲಿನಂತೆ ಉಚ್ಚೆತ್ತು ಕುಣಿಯಿತು. ಅಭಿ ಎಂದು ಹೇಳಿ ತಬ್ಬಿಕೊಂಡಳು. ಅಭಿರಾಮ್ಗೆ ಆರತಿಯನ್ನು ನೋಡಿ ಓದ ಜೀವ ಬಂದಂತೆ ಆಯಿತು. ಇಬ್ಬರ ಪ್ರೀತಿಯನ್ನು ನೋಡಿ ಕುಮಾರ್ಗೆ ಸಂತೋಷವಾಯಿತು. ಹಾಗೆ ಇಬ್ಬರು ಪ್ರೇಮಿಗಳನ್ನು ಜೊತೆ ಸೇರಿಸಿದ್ದಕ್ಕೆ ಸಮಾಧಾನ ಪಟ್ಟುಕೊಂಡರು. ಜೊತೆಗೆ ದೇವಸ್ಥಾನದಲ್ಲಿ ಈಗಾಗಲೇ ಮದುವೆಯಾಗಿದ್ದರಿಂದ ಅದರ ಬಗ್ಗೆ ಯೋಚನೆ ಇರಲಿಲ್ಲ. ಹೀಗೆಯೇ ಕೆಲವು ತಿಂಗಳು ಕಳೆಯಿತು. ಅಭಿರಾಮ್ ಆಗಾಗ್ಗೆ ಬರುವುದು, ಆರತಿಯ ಜೊತೆ ಕಾಲ ಕಳೆಯುವುದು ಹೀಗೆ ಮುಂದುವರಿಯಿತು. ಕೆಲವು ತಿಂಗಳುಗಳ ನಂತರ ಪ್ರೀತಿಯ ಫಲವನ್ನು ಹೊತ್ತ ಆರತಿ ಗರ್ಭಿಣಿಯಾದಳು. ಕುಮಾರ್ಗೆ ಈ ವಿಷಯ ಕೇಳಿ ತುಂಬ ಸಂತೋಷವಾಯಿತು. ಆಗಾಗ್ಗೆ ಫೋನ್ ಮಾಡಿ ಮಗಳ ಯೋಗಕ್ಷೇಮ ವಿಚಾರಿಸುತ್ತಿದ್ದ ಗಿರಿಗೌಡರಿಗೆ ವಿಚಾರ ಮುಟ್ಟಿಸಿದರು. ಈ ವಿಚಾರ ಕೇಳಿ ಅಭಿರಾಮ್ಗೆ ಸಂತೋಷವಾದರೆ ಒಂದು ಕಡೆ ಭಯ ಶುರುವಾಯಿತು. ಅಪ್ಪ ಅಮ್ಮನಿಗೆ ಇಲ್ಲಿಯವರೆಗೆ ವಿಷಯವನ್ನೇ ತಿಳಿಸಿರಲಿಲ್ಲ. ಈ ಬಾರಿ ಊರಿಗೆ ಹೋದಾಗ ವಿಷಯ ತಿಳಿಸಿಬಿಡಬೇಕು ಅಂದುಕೊಂಡರು. ಹಾಗೆಯೇ ಸಮಯ ನೋಡಿ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿದರು. ಸ್ವಲ್ಪ ಹೊತ್ತು ಕೂಗಾಡಿ ಕೆಲಸಕ್ಕೆ ಸೇರಿ ಏನೋ ದೊಡ್ಡ ಮನುಷ್ಯನಾಗುತ್ತೀಯಾ, ನಮ್ಮನ್ನು ಸಾಕುತ್ತೀಯಾ ಎಂದುಕೊಂಡರೆ ನೀನು ಮಾಡಿದ್ದಾದರೂ ಏನು? ಅಭಿರಾಮ್ ಯಾವ ಮಾತಿಗೂ ಎದುರಾಡಲಿಲ್ಲ. ಹಳೆಯ ಕಾಲದವರಾದ್ದರಿಂದ ಅವಳ ಬಗ್ಗೆ ವಿವರವಾಗಿ ಕೇಳಿದರು. ಬ್ರಾಹ್ಮಣ ಕುಟುಂಬವಾದ್ದರಿಂದ ಅವರ ಮನಸ್ಸಿಗೆ ಗೌಡರ ಹುಡುಗಿಯನ್ನು ಮನೆ ಸೊಸೆಯಾಗಿ ಸ್ವೀಕರಿಸಲು ಮನಸ್ಸು ಒಪ್ಪಲಿಲ್ಲ. ಮಗನನ್ನು ಕರೆದು ಬುದ್ಧಿ ಹೇಳಿದರು. ಆಗಿದ್ದು ಹಾಗೆ ಹೋಗಿದೆ, ಆದರೆ ನಮ್ಮ ಮಾತನ್ನು ನೀನು ನಡೆಸಿಕೊಡಲೇಬೇಕು ಎಂದು ಕೇಳಿಕೊಂಡರು. ಸಂಪ್ರದಾಯಸ್ಥ ಗೃಹಿಣಿ ಅಭಿರಾಮ್ ತಾಯಿ ರಾಜೇಶ್ವರಿ ಏನೇ ಮಾಡಿದರೂ ಒಪ್ಪಲಿಲ್ಲ. ತಂದೆ ಕೇಶವರವರು ಒಲ್ಲದ ಮನಸ್ಸಿಂದ ಒಪ್ಪಿಕೊಂಡರೂ ಹೆಂಡತಿಯ ಮಾತನ್ನು ತಳ್ಳಿ ಹಾಕುವಂತಿರಲಿಲ್ಲ. ರಾಜೇಶ್ವರಿಯವರಿಗೆ ತಮ್ಮ ಅಣ್ಣನ ಮಗಳನ್ನು ಮಗನಿಗೆ ಮದುವೆ ಮಾಡಲು ಆಸೆ ಇಟ್ಟುಕೊಂಡಿದ್ದರು. ಅಣ್ಣನ ಮಗಳು ಭವಾನಿ ಕೂಡ ಪದವಿ ಮುಗಿಸಿದ್ದಳು. ಅವಳಿಗೂ ಅತ್ತೆಯ ಮಗ ಅಭಿರಾಮ್ನನ್ನು ಕಂಡರೆ ಪ್ರೀತಿ ಸಲುಗೆಯೂ ಇತ್ತು. ಅವನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡುವುದೆಂದು ಹಿರಿಯರು ನಿಶ್ಚಯಿಸಿಕೊಂಡಿದ್ದರು. ಇದು ಅಭಿರಾಮರವರಿಗೆ ತಿಳಿಯದ ವಿಷಯವೇನಲ್ಲ. ಆದರೆ ಯೌವನದ ಹೊಸ್ತಿಲಲ್ಲಿ ಇದ್ದ ಅಭಿರಾಮ್ ಆರತಿಯ ಪ್ರೀತಿಯಲ್ಲಿ ಇಹಲೋಕದ ಪರಿವೇ ಇಲ್ಲದೆ ಅವಳನ್ನು ಪ್ರೀತಿಸಿದ್ದರು. ಆದ್ದರಿಂದ ಅಭಿರಾಮ್ ಜೀವನದ ದಿಕ್ಕೇ ಬದಲಾಗಿತ್ತು. ರಾಜೇಶ್ವರಿ ಹಾಗೂ ಕೇಶವ್ ಅವರ ಯಾವ ವಿಷಯವೂ ಬೇರೆಯವರಿಗೆ ತಿಳಿಯದಂತೆ ಕಾಪಾಡಿದ್ದರು. ಮಗನ ಬಳಿ ಮಾತನ್ನು ತೆಗೆದುಕೊಂಡಿದ್ದರು. ಇದು ಅಭಿರಾಮ್ ಮನೆಯಲ್ಲಿ ನಡೆಯುತ್ತಿರುವ ಕಥೆಯಾದರೆ ಆರತಿ ಗರ್ಭಿಣಿಯಾಗಿ ತುಂಬ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಳು. ಮಧ್ಯೆ ಅವಳ ತಂದೆ ತಾಯಿ ಬಂದು ನೋಡಿಕೊಂಡು ಹೋಗುತ್ತಿದ್ದರು. ಮಗಳ ತಪ್ಪುಗಳನ್ನು ಕ್ಷಮಿಸಿ ಮುಂದೆ ಹುಟ್ಟುವ ಮೊಮ್ಮಗುವಿಗಾಗಿ ಕಾಯುತ್ತಿದ್ದರು. ಆದರೆ ಅಭಿರಾಮ್ ಮನೆಯ ವಿಚಾರ ಯಾವುದೂ ಆರತಿಗೆ ಗೊತ್ತಿರಲಿಲ್ಲ. ಅಭಿರಾಮ್ ಎಲ್ಲವನ್ನೂ ಕುಮಾರ್ಗೆ ತಿಳಿಸಿದ್ದರು.